ಓಕೆ, ಇದೀಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಕರ್ನಾಟಕದ ಹೆಮ್ಮೆ ಗೋಲ್ಡನ್ ಹಾರ್ಟ್ ಇರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಎಲ್ಲರೂ ನಾವು ಮಾತಾಡಬೇಕು ಅಂತ ಎಲ್ಲರಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. ಹಬ್ಬ ಜೋರಾಗಿ ಮಾಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಮ್ಮೆಲ್ಲರೂ ಮೇಲೂ ಹಾಗೂ ನಮ್ಮೆಲ್ಲೂ ಇರಲಿ ಅಂತ ಹೇಳ್ತೀನಿ. ಈ ಸಿನಿಮಾದ ಸಕ್ಸಸ್ ಏನಿದೆ ಇದು ಸಲ್ಲಬೇಕಾಗಿರೋದು ಪ್ರೇಕ್ಷಕರಿಗೆ. ಸೊ ಇದೇನು ಸೂಪರ್ ಹಿಟ್ ಅಂತಿದೆಯೋ ಅದೆಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಸಲ್ಲಬೇಕಾಗಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಮತ್ತು ನಮ್ಮ ಪ್ರಶಾಂತ್ ಅವರಿಗೆ. ಶ್ರೀನಿವಾಸ ರಾಜು ಅವರು ಕೊಟ್ಟಂತಹ ಧೈರ್ಯ ನನಗೆ ಪ್ರತಿ ದಿನ ಅವ್ರು ಹೇಳ್ತಿದ್ದ ರೀತಿ ಪ್ರೂವ್ ಮಾಡಬೇಕು. ಇವತ್ತು ನೀವು ನಂಬಲ್ಲ, ನಾವು ಫಸ್ಟು ಎಲ್ಲರೂ ಹೇಳಿದ್ರು, ಫಸ್ಟು ಸಾಂಗ್ನ ನಾವು ರಿಲೀಸ್ ಮಾಡಿದ್ದು ಮೈಸೂರಿಂದ ಹೋದ್ವಿ. ನೆಕ್ಸ್ಟ್ ಡೇ ನಾನು ಡೈರೆಕ್ಟರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು, ಸರ್ 50 days ಫಂಕ್ಷನ್ ನಾವು ಮೈಸೂರು ಥಿಯೇಟ್ರಲ್ಲೇ ಸೆಲೆಬ್ರೇಟ್ ಮಾಡಬೇಕು ಸರ್. ಸೊ ಅವತ್ತೇ ಅಂದರು ನೀಟಾಗಿ ನಾವು ಟೆಕ್ನಿಷಿಯನ್ಸ್ ಎಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಸರ್ ಅಂತ. ಸೊ ಫಸ್ಟ್ ಥ್ಯಾಂಕ್ಸ್ ನಮ್ಮ ರಾಜು ಅವ್ರಿಗೆ, ಹಾಗೆ ನಮ್ಮ ಪ್ರಶಾಂತ್ ಸರ್ಗೆ, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ನಮ್ಮ ಶಶಿ ಸರು, ನಮ್ಮ ಹೀರೋಯಿನ್ಸು, ಡೈಲಾಗ್ಸು, ವಿಜಿ, ನಮ್ಮ ಡ್ಯಾನಿಂಗ್ ಮಾಸ್ಟರು, ಹೊಡಿಸಿ ಬಿಡೋಣ, ಬೀಳಿಸಿ ಬಿಡೋಣ ಸರ್. ಏನು ಸರ್ ಹಿಂಗೆ ಬರ್ತೀರಾ, ಹಿಂಗೆ ಹೊಡಿಸಿ ಬಿಡ್ತೀವಿ ಸರ್. ಡ್ಯಾನಿಂಗ್ ಮಾಸ್ಟರ್, ನಮ್ಮ ಗಿರಿ, ಶರಣ್ಯ ಅವರು ಎಲ್ಲ, ನನ್ನ ಟೋಟಲ್ ಸಿನಿಮಾದ ಟೆಕ್ನಿಕಲ್ ಕ್ರೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಶಾಂತ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಸರ್ 50 ದಿನ ಈ ಟೈಮಲ್ಲಿ ಓಡಿದ್ದು ಅಂತ ಕೇಳಿದ್ರು. ನನಗೂ ಗೊತ್ತಿಲ್ಲ ಸರ್ ಓಡ್ತು ಅಂತ. ಬಿಕಾಸ್ ನಮ್ಮ ಶಶಿಯಣ್ಣ ಹೇಳಿದ ಥರ ಒಂದು ಸಿನಿಮಾ 7 ವಾರ 8 ವಾರ ಎಲ್ಲ ಇವತ್ತು ಕನಸು ಥರ ಇದೆ. ಇವತ್ತೆಲ್ಲ ನಮ್ಗೆ ಹೇಗೆ ಅಂದರೆ 7 ದಿನ 8 ದಿನ, ದಿನದ 12 ಶೋ, 20 ಶೋ ಒಂದು ಥಿಯೇಟ್ರಲ್ಲಿ ಫುಲ್ ಆಗ್ಬಿಟ್ಟು ಒಂದು ವಾರಕ್ಕೆ ನಮ್ಮದೇನು ತೊಗೊಂಡ್ಬಿಟ್ರೆ ಸೂಪರ್ ಹಿಟ್ ಅನ್ನೋ ಟೈಮಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಿದೆ ಅನ್ನೋಕ್ಕೆ ನನಗೆ ಭಾಳ ಖುಷಿ. ಇದು ಮಾಡೋದಲ್ಲ, ಎನಿ ಸೂಪರ್ ಹಿಟ್ಸ್ ಎನಿಥಿಂಗ್ ಸಿನಿಮಾದವರಾಗಿ ನಾನು ಹೇಳ್ತೀನಿ, ಇದು ಮಾಡೋದಲ್ಲ, ಇದು ಆಗೋದು. ಇದು ದೇವರ ಆಶೀರ್ವಾದದಿಂದ ಆಗೋದು ಅಷ್ಟೇ. ಹಾಗಾಗಿ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಚಿತ್ರರಂಗದವ್ರಿಗೆ ಚಿತ್ರಮಂದಿರನೇ ದೇವಸ್ಥಾನ ಇದೆ ನಮಗೆ. ಈ ದೇವಸ್ಥಾನಕ್ಕೆ ಬರೋ ದೇವರುಗಳು ಪ್ರೇಕ್ಷಕರ ಮಹಾಪ್ರಭುಗಳು. ಅವ್ರ ಮುಂದೆ ನಾಟಕ ಆಡಿ ಅವ್ರನ್ನ ಹೊಗಳಿ ಗೆದ್ರೆ ನಮಗೆ ಒಳ್ಳೆ ದಕ್ಷಿಣೆ. ಸೊ ದೇವಸ್ಥಾನದಲ್ಲೇ ಇದನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಂಥ ಶ್ರೀನಿವಾಸ್ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಅದನ್ನು ಮಾಡಿದ್ದೀವಿ ಕೂಡ. ಇನ್ನು ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ನೋಡಿ ಪ್ರೋತ್ಸಾಹಿಸಿ ಸೂಪರ್ ಹಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಇಲ್ಲಿ ನಾಯಕ ನಟನಾಗಿ ನಮ್ಮ ಜವಾಬ್ದಾರಿ ಕೂಡ ತುಂಬ ಇದೆ. ವರ್ಷಕ್ಕೆ 2-3 ಸಿನಿಮಾ, 2 ಸಿನಿಮಾ ಆದರೂ ಮಾಡಬೇಕು. ಯಾಕೆಂದರೆ ಚಿತ್ರರಂಗ ಇಸ್ ಎ ಇಂಡಸ್ಟ್ರಿ, ಇದೊಂದು ಚಿತ್ರೋದ್ಯಮ. ಅದರ ಜೊತೆಯಲ್ಲಿ ಪ್ರತಿಯೊಂದು ಥಿಯೇಟರು, ಸ್ಕ್ರೀನ್ಗಳು ನಾಯಕ ನಟರ ಸಿನಿಮಾವನ್ನು ಪ್ಲೇ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ. ಸೊ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಅಂದರೆ ಜನ ಹೆಚ್ಚೆಚ್ಚಾಗಿ ಬಂದು ನೋಡಿ ಆಶೀರ್ವಾದ ಮಾಡಬೇಕು. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರರಂಗದ ಮೇಲಿರಲಿ. ನನಗೆ ಗೊತ್ತು, ನಾವು ಏನೇ ಹೇಳಿದ್ರು ಕೂಡ ಅಲ್ಟಿಮೇಟ್ ಸಿನಿಮಾ ಚೆನ್ನಾಗಿರಬೇಕು. ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಜನ ಬಂದು ನೋಡೋದು ಅಂತಲೂ ಗೊತ್ತು. ಆ ಚೆನ್ನಾಗಿ ಮಾಡೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ, ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್ಸ್, ಹಾಗೆ ಎಲ್ಲ ಥಿಯೇಟರ್ಸ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಸೊ ಎಲ್ರಿಗೂ ಒಳ್ಳೆಯದಾಗಲಿ.
ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿ ಬರೋಣ, ನೋಡೋಣ. ಅದು 1 ವರ್ಷ ಆಗುತ್ತೆ, 2 ವರ್ಷ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಆ್ಯಂಡ್ ನಿಮಗೆ ಥ್ಯಾಂಕ್ ಯು. ನಾಳೆ ಇಲ್ಲೇ 5-6 ಶೋ ಇದೆ. ಯಾವ್ದಾವ ಡೈಲಾಗ್ ಬೇಕು ಅಂತ ಹೇಳ್ಕೊಂಡು ಇಷ್ಟು ದಿನ ಕಾಯ್ತಿದ್ರ, ನಾಳೆವರೆಗೂ ಕಾಯಲ್ವ ನೀವು? ಇದೀಗ ನಾವು ನಮ್ಮ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ನಾಯಕ ನಟರನ್ನ ಅದೇ ರೀತಿಯಾಗಿ ನಿರ್ದೇಶಕರನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಮೊಮೆಂಟೋಸ್ ಪ್ಲೀಸ್. ಇದೀಗ ಓ